ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ವಿಷಯ ಯಾವುದಪ್ಪ ಅಂದರೆ ಮಹಿಳೆಯರಲ್ಲಿ ಆಗುವಂಥ ವೈಟ್ ಡಿಸ್ಚಾರ್ಜ್ ಅಂದರೆ ನಾವು ಕನ್ನಡದಲ್ಲಿ ಬಿಳಿ ಮುಟ್ಟು ಅಂತ ಏನು ಹೇಳ್ತೀವಿ. ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು ನಾರ್ಮಲ್ಲ, ಅಬ್ನಾರ್ಮಲ್ಲ, ಮತ್ತು ಅದು ಯಾವಾಗ ಅಬ್ನಾರ್ಮಲ್ ಆಗುತ್ತೆ, ಯಾವೆಲ್ಲ ರೀಸನ್ಗೆ ಅದಾಗುತ್ತೆ, ಮತ್ತು ಅದು ಜಾಸ್ತಿ ಆದರೆ ಏನಾಗುತ್ತೆ, ಯಾವೆಲ್ಲ ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಮಹಿಳೆಯರು ಅಷ್ಟೇ ನೋಡಬೇಕು ಅಂತ ಏನಿಲ್ಲ, ಹಸ್ಬೆಂಡ್ ಅಂದರೆ ಅವರವರ ಗಂಡಂದ್ರು ಕೂಡ ನೋಡ್ಬೋದು. ಸೊ ನೋ ಪ್ರಾಬ್ಲಮ್. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಹಿಳೆಯರಲ್ಲಿ ಆಗುವಂಥ ವೈಟ್ ಡಿಸ್ಚಾರ್ಜ್ ಕೆಲವ್ರು ಅನ್ಕೊಂತಾರೆ ಇದು ನಮಗೆ ಮಾತ್ರ ಆಗ್ತಿದ್ಯಾ ಅಂತ. ಯಾಕಪ್ಪ ಅಂದ್ರೆ ಅದ್ರ ಬಗ್ಗೆ ನಮಗೆ ಸಡನ್ ಆಗಿ ಯಾರ ಹತ್ರನೂ ನಾವು ಅದನ್ನ ಕೇಳಕ್ಕಾಗಲ್ಲ. ಪೇರೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕ ತಂಗಿದಿಯರ ಹತ್ರ ಆಗಿರ್ಬೋದು, ಯಾರ ಹತ್ರನೂ ಸಡನ್ ಆಗಿ ಕೇಳಕ್ಕಾಗಲ್ಲ. ಬಟ್ ಸೊ ಪೀರಿಯಡ್ಸ್ ಆಗೋದಕ್ಕಿಂತ 1 ವಾರ ಮುಂಚೆ ಮತ್ತೆ ಪೀರಿಯಡ್ಸ್ ಆದ ಒಂದು 4-5 ಡೇಸ್ ಓಕೆನಾ, ಅವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗ ಒಂದು ಹೆಣ್ಣು ಗರ್ಭವತಿ ಆಗ್ತಾಳೆ, ಸೊ ಅಂತ ಟೈಮಲ್ಲೂ ಸಹ ನಾರ್ಮಲ್ ಆಗಿ ಆಗೋದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಒಂದು ಮಹಿಳೆ ಸೆಕ್ಷುಯಲ್ ಅರೌಸ್ ಆದಾಗ, ಅಂದ್ರೆ ಆಕೆಗೆ ಸೆಕ್ಸ್ ಬೇಕು ಅಂತ ಅನ್ನಿಸ್ದಾಗ ಏನು ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಸೊ ಅಂತ ಟೈಮಲ್ಲಿ ಈ 3 ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಆಗೋದು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಕಾಮನ್ ಪ್ರತಿಯೊಬ್ಬ ಮಹಿಳೆಯರಿಗೂ. ಓಕೆನಾ, ಪ್ರತಿಯೊಬ್ಬ ಮಹಿಳೆಯರಲ್ಲೂ ಕೂಡ ವೈಟ್ ಡಿಸ್ಚಾರ್ಜ್ ಅನ್ನೋಂಥದ್ದು ಹಾಗೆ ಆಗುತ್ತೆ. ಹಾಗಿದ್ರೆ ಯಾವುದು ವೈಟ್ ಡಿಸ್ಚಾರ್ಜ್ ನಾರ್ಮಲ್ ಅಂತ ನೋಡೋದಾದ್ರೆ, ಒಂದು ದಿನಕ್ಕೆ 2 ml ಇಂದ ಹಿಡಿದು 5 ml ವರೆಗೂ, ಅಂದ್ರೆ 1 ಸ್ಪೂನ್ ವರ್ಗೂ. ಓಕೆನಾ, ಆ ತರ ವೈಟ್ ಡಿಸ್ಚಾರ್ಜ್ ಆಗೋದು ನಾರ್ಮಲ್. ಹಾಗೆ ಕಲರ್ ಯಾವ ರೀತಿ ಇರಬೇಕು ಅಂದ್ರೆ, ನಿಮ್ಗೆ ಈ ಎಗ್ ವೈಟ್ ಏನ್ ಹೇಳ್ತೀವಿ, ಸೊ ಎಗ್ ವೈಟ್ ಹೇಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂದ್ರೆ ಸೇಮ್ ಅದೇ ರೀತಿ ಇರಬೇಕು. ಯಾವುದೇ ರೀತಿ ಬೇರೆ ಕಲರ್ ಇರಬಾರ್ದು, ಮತ್ತೆ ಯಾವುದೇ ರೀತಿ ಸ್ಮೆಲ್ ಇರಬಾರ್ದು. ನಿಮ್ಗೆ ಏನು ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಸೊ ಅದು ಸ್ಮೆಲ್ ಇರಬಾರ್ದು, ಮತ್ತೆ ಕ್ಲಿಯರ್ ಆಗಿ ಇರಬೇಕು. ಮತ್ತೆ ಪರ್ ಡೇ ಒಂದು ಸ್ವಲ್ಪ ಹೋದ್ರೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಒಂದು ದಿನದಲ್ಲಿ ತುಂಬಾನೇ ತಡ್ಕೊಳಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ. ಅದು ಈವನ್ ನಾನು ಕೂಡ ಫೇಸ್ ಮಾಡಿದ್ದೀನಿ ಕೆಲವೊಂದು ಟೈಮಲ್ಲಿ. ಸೊ ಅದಾದ್ಮೇಲೆ ನಾನು ಟ್ರೀಟ್ಮೆಂಟ್ ತಗೊಂಡೆ, ಅದು ಕ್ಲಿಯರ್ ಆಯ್ತು. ಯಾವಾಗ ಅಂದ್ರೆ ಒಂದು ಮಹಿಳೆಗೆ ನಮ್ಗೆ ಅದನ್ನ ತಡ್ಕೊಳಕ್ಕೆ ಆಗಲ್ಲ, ಅದು ಬ್ಯಾಡ್ ಸ್ಮೆಲ್ ಬರ್ತಾ ಇದ್ದು ತುಂಬಾ ಜಾಸ್ತಿ. ಅಂದ್ರೆ ಇವಾಗ ನಾನು ಹೇಳ್ದೆ ಅಲ್ವಾ, ಒಂದು ಮಹಿಳೆಯಲ್ಲಿ 1 ಸ್ಪೂನ್ ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು ಕಾಮನ್. ಅದನ್ನ ಬಿಟ್ಟು ನಿಮ್ಗೆ ಪ್ರತಿ ಸಲ ನೀವು ನಿಮ್ಮ ಇನ್ನರ್ ವೇರ್ನ ಓಪನ್ ಮಾಡಿದಾಗ ತುಂಬಾ ಅದು ಒಂಥರ ವೆಟ್ ಆಗಿರುವಂಥದ್ದು, ತುಂಬಾ ವೈಟ್ ಡಿಸ್ಚಾರ್ಜ್ ಆಗ್ತಿರುವಂಥದ್ದು, ಮತ್ತೆ ಅದರಿಂದ ನಿಮ್ಗೆ ಯೋನಿಯ ಜಾಗದಲ್ಲಿ ಇಚ್ಚಿಂಗ್ ಆಗುವಂಥದ್ದು, ಇಲ್ಲ ರೆಡ್ನೆಸ್ ಆಗುವಂಥದ್ದು, ಇಲ್ಲ ಇರಿಟೇಷನ್ ಆಗುವಂಥದ್ದು, ಈ ತರದೆಲ್ಲ ಆಗ್ತಾ ಇದ್ರೆ ಅದು 100% ಅಬ್ನಾರ್ಮಲ್ ಆಗಿರುತ್ತೆ. ಮತ್ತೆ ಇನ್ನ ಹೇಗೆ ಅಂದ್ರೆ ಕೆಲವ್ರಿಗೆ ಅದು ತುಂಬಾ ಅಂದ್ರೆ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಅದು ತಡ್ಕೊಳಕ್ಕೆ ಆಗಲ್ಲ. ನಮಗೆ ಅಷ್ಟೇ ಅಲ್ಲ, ಪಕ್ಕದಲ್ಲಿದ್ದವ್ರಿಗೂ ಅದು ಸ್ಮೆಲ್ ಗೊತ್ತಾಗ್ತಾ ಇರುತ್ತೆ. ನಾವು ಕಂಟಿನ್ಯೂಸ್ ಆಗಿ ಒಂದು 4 to 5 hours ನಾವು ಒಂದೇ ಇನ್ನರ್ ವೇರ್ ಅಲ್ಲಿ ಇರೋದಕ್ಕಾಗಲ್ಲ ಅಂತ ಅಂದ್ರೆ ಜಾಸ್ತಿ ಆಗುವಂತ ಟೈಮಲ್ಲಿ. ಏನಕ್ಕೆ ಅಂದ್ರೆ ಜಾಸ್ತಿ ಆಗಿ ಅದು ವೆಟ್ ಆಗುತ್ತೆ ಇನ್ನರ್ ವೇರು, ಮತ್ತೆ ಅದರಿಂದ ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಾಗಿರುತ್ತೆ ಅಬ್ನಾರ್ಮಲ್ ಅಂತ ಹೇಳುವಂಥದ್ದು. ಓಕೆನಾ, ಸೊ ಯಾವಾಗ ನಿಮ್ಗೆ ಅಬ್ನಾರ್ಮಲ್ ಅಂತ ಅನ್ಸುತ್ತೆ, ಸೊ ಇಮಿಡಿಯೇಟ್ ನಿಮ್ಗೆ ನೀವು ನೆಗ್ಲೆಕ್ಟ್ ಮಾಡದೆ ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಸೊ ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾವಾಗ ಇದು ನಾನು ಹೇಳ್ದೆ ಅಲ್ವಾ ಅಬ್ನಾರ್ಮಲ್ ಅಲ್ಲ ಅಂತ ನಿಮ್ಗೆ ಅನ್ಸುತ್ತೆ, ಸೊ ಇಮಿಡಿಯೇಟ್ ನೀವು ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಸೊ ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅದು ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಯ್ತು